ಮಿತ್ರರೇ ನಮಸ್ಕಾರ. ಮಿತ್ರರೇ, ಇವತ್ತು ಅಮೆರಿಕ ವಿಶ್ವದ ಹಿರಿಯಣ್ಣ ಅಂತ ಕರೆಸಿಕೊಳ್ಳುತ್ತಲ್ಲ, ಹಾಗಾದರೆ ಅಮೆರಿಕದ ಅತಿ ದೊಡ್ಡ ಅಸ್ತ್ರ ಯಾವುದು? ಇದನ್ನು ಕೇಳಿದ್ರೆ ಕೆಲವರು ಹೇಳಬಹುದು ನ್ಯೂಕ್ಲಿಯರ್ ವೆಪನ್ ಇದೆ ಅವರ ಬಳಿಯಲ್ಲಿ ಅಂತ. ಇನ್ನು ಕೆಲವರು ಹೇಳಬಹುದು ಅವರ ಬಳಿಯಲ್ಲಿ 5th ಜನರೇಷನ್ನ F-22 ರಾಫ್ಟರ್ ಇದೆ, F-35 ಇದೆ, ಅಥವಾ B-2 ಬಾಂಬರ್ ಇದೆ. ಇವೆಲ್ಲವೂ ಕೂಡ ಅಮೆರಿಕದ ಬತ್ತಳಿಕೆಯಲ್ಲಿರುವಂಥ ಬಹಳ ದೊಡ್ಡ ಅಸ್ತ್ರ ಅಂತ. ಆದರೆ ಮಿತ್ರರೇ, 21ನೇ ಶತಮಾನದಲ್ಲಿ ಅಮೆರಿಕ ಬಳಿಯಲ್ಲಿರುವಂಥ ಇದು ಯಾವ ಅಸ್ತ್ರವೂ ಕೂಡ ಪ್ರಬಲವಾದಂಥ ಅಸ್ತ್ರ ಅಲ್ಲ. ಅಮೆರಿಕದ ಬತ್ತಳಿಕೆಯಲ್ಲಿರುವಂಥ ಅತ್ಯಂತ ಪ್ರಬಲವಾದಂಥ ಅಸ್ತ್ರ ಯಾವುದು ಕೇಳಿದ್ರೆ ಅದು ಡಾಲರ್. ಈ ಡಾಲರನ್ನೇ ಬಳಸಿ ಅಮೆರಿಕ ಅನೇಕ ದೇಶಗಳನ್ನು ಮುಗಿಸಿದೆ, ಅನೇಕ ನಾಯಕರನ್ನು ಮುಗಿಸಿದೆ. ಡಾಲರ್ ವಿಚಾರವಾಗಿ ಯುದ್ಧಗಳು ನಡೆದು ಹೋಗಿದೆ. ಇದ್ಯಾಕೆ ಮತ್ತೆ ಡಾಲರ್ ಬಗ್ಗೆ ಪೀಠಿಕೆ ಹಾಕ್ತಾ ಇದ್ದಾನೆ ಅಂತ ಅಂದುಕೊಳ್ತಾ ಇದ್ರಾ? ಮಿತ್ರರೇ, ಇಂತಹ ಡಾಲರ್ ವಿರುದ್ಧವಾಗಿ ಈಗ ಭಾರತ ಸಮರ ಸಾರಿದೆ. ಭಾರತ ಮತ್ತು ಅಮೆರಿಕದ ನಡುವೆ ಮೇಲ್ನೋಟಕ್ಕೆ ಟ್ಯಾರಿಫ್ ಯುದ್ಧ ನಡೀತಾ ಇದೆಯಲ್ಲ, ಆದರೆ ಒಳಗೊಳಗೆ ಡಾಲರ್ ಯುದ್ಧವೂ ಕೂಡ ಆರಂಭಗೊಂಡಿದೆ. ಬಹಳ ತೀವ್ರತರವಾಗಿದೆ. ಅಮೆರಿಕ ಇತಿಹಾಸದಲ್ಲಿ ಈವರೆಗೆ ತನ್ನ ಯಾವ ಹಿತಾಸಕ್ತಿಯನ್ನ ಚಾಲೆಂಜ್ ಮಾಡಿದ್ರೂ ಕೂಡ ಅಷ್ಟೆಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆದರೆ ಡಾಲರ್ ವಿಚಾರಕ್ಕೆ ಬಂದಿದ್ದೆ ಆದರೆ ಅಂತಹ ದೇಶವನ್ನ ಮುಗಿಸಿ ಹಾಕಿದೆ, ಅಂತಹ ನಾಯಕರನ್ನ ಎಡೆಮುರಿ ಕಟ್ಟಿದೆ. ಈಗ ಭಾರತ ಯಾಕೋಸ್ಕರವಾಗಿ ಅಮೆರಿಕದ ವಿರುದ್ಧ ಈ ಡಾಲರ್ ಸಮರವನ್ನು ಸಾರ್ತಾ ಇದೆ? ಭಾರತ ನಿಜವಾಗ್ಲೂ ಕೂಡ ಯಶಸ್ಸನ್ನು ಗಳಿಸುತ್ತಾ? ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಮೆರಿಕದಿಂದ ಬಂದಂತಹ ವಾರ್ನಿಂಗ್ ಏನು? ಪ್ರಧಾನಿ ನರೇಂದ್ರ ಮೋದಿ ಅವರ ಮುಂದಿನ ನಡೆ ಏನು? ಬಹಳ ಇಂಪಾರ್ಟೆಂಟ್ ಆದಂತಹ ವಿಚಾರ ಇದು. ಇಡೀ ದೇಶಕ್ಕೆ ಸಂಬಂಧಪಟ್ಟಂತಹ ವಿಚಾರ. ಭಾರತ ಮತ್ತು ಡಾಲರ್ ನಡುವಿನ ಇತ್ತೀಚಿನ ಅಂಕಿಅಂಶಗಳಿದಾವಲ್ಲ, ಇದು ಅಮೆರಿಕದ ತಲೆ ಕೆಡಿಸಿದೆ. ಮುಂದೆ ಅನೇಕ ಡೆವಲಪ್ಮೆಂಟ್ಗಳಿಗೂ ಕೂಡ ಇದು ಮೂಲ ಕಾರಣ ಆಗುತ್ತೆ. ಈ ಬಗ್ಗೆ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಬಹಳ ಇಂಪಾರ್ಟೆಂಟ್ ಆದಂತಹ ವಿಚಾರ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಇವತ್ತು ವಿಶ್ವದ ಕರೆನ್ಸಿಯ ರಾಜ ಯಾವುದು ಕೇಳಿದ್ರೆ ಅದು ಅನ್ಡೌಟೆಡ್ಲಿ ಡಾಲರ್ ಮಾತ್ರ. ಡಾಲರ್ ಇಡೀ ವಿಶ್ವದ ಎಲ್ಲಾ ವ್ಯಾಪಾರವನ್ನು ಆಳ್ತಾ ಇದೆ. ಅನೇಕ ದೇಶಗಳು ಡಾಲರ್ ವಿರುದ್ಧ ಸಮರ ಸಾರಿ ಸೋತು ಸುಣ್ಣ ಆಗಿ ಹೋಗ್ಬಿಟ್ಟಿದ್ದಾವೆ. ಆದರೆ ಈಗ ಈ ಡಾಲರ್ ವಿರುದ್ಧ ಭಾರತ ಸಮರವನ್ನು ಸಾರಿದೆ. ಪರೋಕ್ಷವಾಗಿ ಒಂದು ಮುಸುಕಿನ ಗುದ್ದಾಟ ನಡೀತಾ ಇದೆ. ಹೊರ ಜಗತ್ತಿಗೆ ಇದಷ್ಟಾಗಿ ಗೊತ್ತಾಗ್ತಾ ಇಲ್ಲ. ಕೇವಲ ಭಾರತ ಮಾತ್ರ ಅಲ್ಲ, ಚೈನಾ ಕೂಡ ಡಾಲರ್ ವಿರುದ್ಧದ ಸಮರದಲ್ಲಿ ಭಾಗಿಯಾಗಿದೆ. ಮಿತ್ರರೇ, ಈ ಡಾಲರ್ ವಿಚಾರದಲ್ಲಿ ಭಾರತ ಸಾರಿರುವಂತಹ ಸಮರದ ಕುರಿತಾಗಿ ನಿಮಗೆ ಡೀಟೇಲ್ ಆಗಿ ಹೇಳಬೇಕು, ನಿಮಗೆ ಅರ್ಥ ಆಗಬೇಕು ಅಂತ ಅಂದ್ರೆ ನಾನು ಇದರ ಸ್ವಲ್ಪ ಹಿನ್ನೆಲೆಯನ್ನು ಹೇಳಲೇಬೇಕಾಗತ್ತೆ. ಇವತ್ತು ನಾವು ಆತ್ಮನಿರ್ಭರತೆಯ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಅದು ಯಾವ್ಯಾವ ಸೆಕ್ಟರ್ಗೆ ಸೀಮಿತ ಆಗಿದೆ? ಭಾರತ ಡಿಫೆನ್ಸ್ ಸೆಕ್ಟರ್ನಲ್ಲಿ ಆತ್ಮನಿರ್ಭರ ಆಗಬೇಕು. ನಾವು ಎಕ್ಸ್ಪೋರ್ಟ್ ಅನ್ನು ಜಾಸ್ತಿ ಮಾಡಬೇಕು, ಇಂಪೋರ್ಟ್ ಅನ್ನು ಕಡಿಮೆ ಮಾಡಿಕೊಳ್ಬೇಕು. ನಮ್ಮ ವ್ಯಾಪಾರ ಯಾವುದೋ ಒಂದು ದೇಶವನ್ನ ಮಾತ್ರ ಡಿಪೆಂಡ್ ಆಗಿರಬಾರ್ದು. ಹಾಗೆ ನಾವು ಸೋಷಿಯಲ್ ಮೀಡಿಯಾ ವಿಚಾರದಲ್ಲೂ ಕೂಡ ಚರ್ಚೆ ಮಾಡಿದ್ವಿ. ಭಾರತದ್ದೇ ಆದಂತಹ ಸೋಷಿಯಲ್ ಮೀಡಿಯಾಗಳಿರಬೇಕು. ಡಿಜಿಟಲ್ ಸೆಕ್ಟರ್ನಲ್ಲಿ ನಾವು ಸ್ವಾವಲಂಬನೆಯನ್ನು ಸಾಧಿಸಬೇಕು. ಹೀಗೆ ಆತ್ಮನಿರ್ಭರ ಅನ್ನುವಂತಹ ಕಲ್ಪನೆ ಇದೆಯಲ್ಲ, ಬಹಳ ದೊಡ್ಡದಾದಂತಹದ್ದು. ಇದೇನು ಚಿಕ್ಕ ಪುಟ್ಟ ವಿಚಾರ ಅಲ್ಲ. ಆದರೆ ಈ ಆತ್ಮನಿರ್ಭರದ ಕಲ್ಪನೆಯಲ್ಲಿ ಅತೀ ದೊಡ್ಡ ಪ್ರಾಮುಖ್ಯವಾದಂತಹ ವಿಚಾರ ಯಾವುದು ಕೇಳಿದ್ರೆ ಕರೆನ್ಸಿ. ಇದನ್ನು ಹೇಳಿದಾಗ ನಿಮಗೆ ಆಶ್ಚರ್ಯ ಆಗಬಹುದು, ಆದರೂ ಕೂಡ ಇದು ಸತ್ಯ. ಮಿತ್ರರೇ, ಇವತ್ತು ಭಾರತ ಒಂದು ಹಂತದಲ್ಲಿ ಡಾಲರ್ ಮೇಲೆ ಓವರ್ ಆಗಿ ಡಿಪೆಂಡ್ ಆಗಿತ್ತು. ಅದು ಹೇಗೆ ಕೇಳಿದ್ರೆ ಭಾರತದ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಕಂಪ್ಲೀಟ್ ಆಗಿ ಡಾಲರ್ ಮೇಲೆ ನಿಂತ್ಕೊಂಡಿತ್ತು. ಆದ್ರೆ ಈಗ ಭಾರತ ಡಾಲರ್ ನಿಂದ ಹೊರಗೆ ಬರೋದಕ್ಕೆ ಶುರು ಮಾಡಿದೆ. ಮಿತ್ರರೇ, ಇದನ್ನು ಹೇಳದಂತಹ ಸಂದರ್ಭದಲ್ಲಿ ಇದೇನು ಹೊಸ ವಿಚಾರ ಅಲ್ಲ. ಈ ಹಿಂದೆಯೂ ಕೂಡ ಅನೇಕ ಬಾರಿ ಡಿಸ್ಕಸ್ ಆಗಿದೆ. ಇದಕ್ಕೆ ಯಾಕಿಷ್ಟು ಮಹತ್ವ ಕೊಡಬೇಕು ಅಂತ ಕೆಲವರಿಗೆ ಅನ್ನಿಸಬಹುದು. ಮಿತ್ರರೇ, ಈ ಹಿಂದೆ ಇದು ಕೇವಲ ಚರ್ಚೆಯ ಹಂತದಲ್ಲಿತ್ತು. ಆದರೆ ಭಾರತ ಈಗ ಅದನ್ನ ಕಾರ್ಯರೂಪಕ್ಕೆ ತರ್ತಾ ಇದೆ. ಇದು ಅಮೆರಿಕದ ಮೇಲೆ ತೀವ್ರತರವಾದಂತಹ ಒತ್ತಡವನ್ನು ತಂದಿದೆ. ಭಾರತದ ನಿರ್ಧಾರಗಳು ಯಾವ ಮಟ್ಟಿಗೆ ಅಮೆರಿಕದ ಸರ್ಕಾರದ ಮೇಲೆ ಒತ್ತಡ ತಂದಿದೆ ಅಂತಂದ್ರೆ, ಭಾರತಕ್ಕೆ ಹೊಸದಾಗಿ ಬಂದಿರುವಂತಹ ಅಮೆರಿಕದ ರಾಯಭಾರಿ ಸರ್ಗೇಯ್ ಗೋರ್ ಇತ್ತೀಚೆಗೆ ಭಾರತದ RBI ಗವರ್ನರ್ ಅನ್ನ ಭೇಟಿಯಾಗಿದ್ರು. ಮಿತ್ರರೇ, ಭಾರತದ RBI ಗವರ್ನರಿಗೂ ಅಮೆರಿಕದ ರಾಯಭಾರಿಗೂ ಏನ್ ಸಂಬಂಧ? ಅಮೆರಿಕದ ರಾಯಭಾರಿ ಹೋಗಿ ಭಾರತದ RBI ಗವರ್ನರ್ ಅನ್ನ ಯಾಕೆ ಭೇಟಿಯಾಗಬೇಕು? ಅಮೆರಿಕದ ರಾಯಭಾರಿ ಯಾವುದೇ ವಿಚಾರವಾದರೂ ಕೂಡ ಭಾರತ ಸರ್ಕಾರದೊಂದಿಗೆ ಡೀಲ್ ಮಾಡ್ಕೊಳ್ಬೇಕು. ಅದನ್ನ ಬಿಟ್ಟು RBI ಗವರ್ನರ್ ಜೊತೆಗೆ ಏನ್ ಕೆಲಸ ಅಂತ ಅನೇಕರಿಗೆ ಪ್ರಶ್ನೆ ಬಂದಿರಬಹುದು. ಮಿತ್ರರೇ, ವಿಚಾರ ಇರೋದೇ ಇಲ್ಲಿ. ಭಾರತದ RBI ಬಹಳ ದೊಡ್ಡ ನಿರ್ಧಾರವನ್ನ ಮಾಡಿದೆ. ಅಮೆರಿಕದ ಡಾಲರ್ಗೆ ಗುನ್ನ ಹೊಡೆಯೋದಕ್ಕೆ ಶುರು ಮಾಡಿದೆ. ಇದು ಈಗ ಅಮೆರಿಕ ಸರ್ಕಾರಕ್ಕೆ ಭಾರಿ ಒತ್ತಡವನ್ನು ಕ್ರಿಯೇಟ್ ಮಾಡಿದೆ. RBI ಅಂತಹದೇನು ನಿರ್ಧಾರ ಮಾಡಿದೆ ಕೇಳಿದ್ರೆ, ಮಿತ್ರರೇ, ಇವತ್ತು ಭಾರತ ಬಹಳ ದೊಡ್ಡ ಪ್ರಮಾಣದಲ್ಲಿ ಫಾರೆಕ್ಸ್ ರಿಸರ್ವ್ ಅನ್ನು ಹೊಂದಿರುವಂತಹ ದೇಶ. ಇದಕ್ಕಿಂತ ಇಂಪಾರ್ಟೆಂಟ್ ವಿಚಾರ ಏನು ಕೇಳಿದ್ರೆ, ತನ್ನ ಫಾರೆಕ್ಸ್ ರಿಸರ್ವ್ ಅನ್ನ ಅತಿ ಹೆಚ್ಚು ಪ್ರಮಾಣದಲ್ಲಿ ಡಾಲರ್ನಲ್ಲಿ ಶೇಖರಿಸಿರುವಂತಹ ದೇಶವೂ ಕೂಡ ಹೌದು. ಜನವರಿ 16ರ ಅಂಕಿಅಂಶದ ಪ್ರಕಾರ ಭಾರತದ ಒಟ್ಟು ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಇದೆಯಲ್ಲ, ಇದು $701.4 ಬಿಲಿಯನ್. ಇವತ್ತು ಭಾರತದ ಆರ್ಥಿಕ ಶಕ್ತಿಗೆ ಇದು ಒಂದು ಮುಖ್ಯ ಕಾರಣ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಇವತ್ತು ಭಾರತದ ಒಟ್ಟು ವಿದೇಶಿ ಸಾಲ ಇರುವಂತಹದ್ದು $736.3 ಬಿಲಿಯನ್. ಇದನ್ನ ನಾನು ಯಾಕೆ ಇಲ್ಲಿ ಹೇಳ್ತಾ ಇದ್ದೀನಿ ಕೇಳಿದ್ರೆ, ಭಾರತ ಒಟ್ಟಾರೆಯಾಗಿ ವಿದೇಶದಿಂದ ಪಡೆದಂತಹ ಸಾಲ ಏನಿದೆ ಅದರ 94% ಭಾರತ ತನ್ನ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ನಲ್ಲೇ ಇಟ್ಕೊಂಡಿದೆ.
ಇದರ ತೀವ್ರತೆ ನಿಮಗೆ ಅರ್ಥ ಆಯಿತು ಅಂತ ಭಾವಿಸಿದ್ದೀನಿ. ಒಂದು ವೇಳೆ ಭಾರತ ಮನಸ್ಸು ಮಾಡಿದ್ದೇ ಆದರೆ ಕೆಲವೇ ಗಂಟೆಗಳಲ್ಲಿ ತನ್ನ ವಿದೇಶಿ ಸಾಲವನ್ನೇ ಮುಗಿಸಿ ಬಿಡಬಹುದು. ಅಷ್ಟು ದೊಡ್ಡ ಪ್ರಮಾಣದ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಅನ್ನ ಭಾರತ ಇಟ್ಟುಕೊಂಡಿದೆ. ಇದಿನ್ನೂ ನಿಮಗೆ ಈಸಿಯಾಗಿ ಅರ್ಥ ಆಗುವ ಹಾಗೆ ಹೇಳಬೇಕು ಅಂತಂದ್ರೆ, ಈಗ ಭಾರತ ಬೇರೆ ಬೇರೆ ದೇಶಗಳಿಂದ ₹100 ಸಾಲ ಮಾಡಿದೆ ಅಂತಂದ್ರೆ ಅದರಲ್ಲಿ ₹94 ಏನಿದೆ ಅದನ್ನ ಭಾರತ FD ರೂಪದಲ್ಲಿ ಇಟ್ಕೊಂಡಿದೆ, ಅಂದ್ರೆ ರಿಸರ್ವ್ ಆಗಿ ಇಟ್ಕೊಂಡಿದೆ. ಯಾವಾಗ ಬೇಕಾದರೂ ನಾವು ಆ ₹94 ತೀರಿಸಬಹುದು. ಇನ್ನುಳಿದಂತಹ ₹6 ಬಗ್ಗೆ ಮಾತ್ರ ನಾವು ಯೋಚನೆ ಮಾಡಬೇಕು. ಅಷ್ಟು ಸುಭದ್ರವಾದಂತಹ ಎಕಾನಮಿ ನಮ್ಮದಾಗಿದೆ. ಅದೇ ಪಾಕಿಸ್ತಾನದ ಪರಿಸ್ಥಿತಿಯನ್ನು ಕೂಡ ನಿಮಗೆ ಚಿಕ್ಕದಾಗಿ ಹೇಳ್ಬಿಡ್ತೀನಿ. ಪಾಕಿಸ್ತಾನದ ಒಟ್ಟು ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ $19 ಬಿಲಿಯನ್. ಆದರೆ ಪಾಕಿಸ್ತಾನದ ವಿದೇಶಿ ಸಾಲ ಇದೆಯಲ್ಲ, ಇದು $135 ಬಿಲಿಯನ್. ಅಂದ್ರೆ ಪಾಕಿಸ್ತಾನದ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಗಿಂತಲೂ ಅವರ ವಿದೇಶಿ ಸಾಲ 7 ಪಟ್ಟು ಜಾಸ್ತಿ ಆಗಿದೆ. ಯಾಕೆ ಭಾರತದ ಆರ್ಥಿಕತೆ ಸುಭದ್ರವಾಗಿದೆ ಅಂತ ಹೇಳ್ತಾರೆ ಕೇಳಿದ್ರೆ ಇದೇ ಕಾರಣದಿಂದ. ಈಗ ಈ ವಿಚಾರವನ್ನ ಇಲ್ಲಿ ಯಾಕೆ ಮಧ್ಯದಲ್ಲಿ ನಾನು ತಂದು ನಿಮಗೆ ಹೇಳ್ತಾ ಇದ್ದೀನಿ ಕೇಳಿದ್ರೆ, ನಾವಿಷ್ಟೆಲ್ಲ ಎದೆ ತಟ್ಕೊಂಡು ಹೇಳ್ತಾ ಇದೀವಲ್ಲ, ಆದ್ರೆ ನಮ್ಮ ಜುಟ್ಟು ಯಾರ ಕೈಲಿದೆ ಕೇಳಿದ್ರೆ ಅಮೆರಿಕದ ಕೈಲಿದೆ. ನಮ್ಮ ಬಹುತೇಕ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಅನ್ನ ಭಾರತ ಡಾಲರ್ನಲ್ಲಿ ಶೇಖರಿಸಿಟ್ಟಿದೆ. ನಿಮಗೆ ಅರ್ಥ ಆಯ್ತು ಅಂತ ಭಾವಿಸಿದ್ದೀನಿ. ಭಾರತ ಎಷ್ಟೇ ಗಟ್ಟಿಯಾದಂತಹ ಎಕಾನಮಿಯನ್ನ ಹೊಂದಿದ್ರೂ ಕೂಡ ನಾಳೆ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಅಮೆರಿಕ ನಮ್ಮನ್ನ ಲಾಕ್ ಮಾಡಿಬಿಡಬಹುದು. ಮಿತ್ರರೇ, ಇದನ್ನ ನಾನು ಸುಮ್ಮನೆ ಹೇಳ್ತಾ ಇಲ್ಲ. ಈಗ ಅನೇಕ ದೇಶಗಳಿಗೆ ಈ ಭಯ ಶುರುವಾಗ್ಬಿಟ್ಟಿದೆ. ಈ ಭಯದ ಮೂಲ ಯಾವುದು ಕೇಳಿದ್ರೆ ಉಕ್ರೇನ್ ಮತ್ತು ರಷ್ಯಾದ ಯುದ್ಧ. ನಿಮಗೆಲ್ಲ ಗೊತ್ತೇ ಇದೆ, ರಷ್ಯಾ ಮತ್ತು ಉಕ್ರೇನ್ ಯುದ್ಧ ಶುರುವಾದ ಬಳಿಕ ಅತಿ ದೊಡ್ಡ ಮತ್ತು ಅತ್ಯಂತ ಕೆಟ್ಟದಾದಂತಹ ನಿರ್ಧಾರ ಯಾವುದು ಕೇಳಿದ್ರೆ ರಷ್ಯಾದ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಅನ್ನ ಫ್ರೀಸ್ ಮಾಡುವಂತಹದ್ದು. ರಷ್ಯಾ ಸರಿಸುಮಾರು $300 ಬಿಲಿಯನ್ ಮೊತ್ತದ ಫಾರೆಕ್ಸ್ ರಿಸರ್ವ್ ಅನ್ನ ಆ ಸಂದರ್ಭದಲ್ಲಿ ಹೊಂದಿತ್ತು. ಇವತ್ತಿನ ಭಾರತದ ರೂಪಾಯಿಯಲ್ಲಿ ಹೇಳಬೇಕು ಅಂತಂದ್ರೆ ಹತ್ತತ್ರ 27 ಲಕ್ಷ ಕೋಟಿ. ಇದರಲ್ಲಿ ಬಹುತೇಕ ಹಣ ಯೂರೋಕ್ಲಿಯರ್ನಲ್ಲಿ ರಷ್ಯಾ ಶೇಖರಿಸಿತ್ತು, ಮತ್ತೊಂದಷ್ಟು ಹಣವನ್ನ US ಡಾಲರ್ನಲ್ಲಿ ಇಟ್ಟಿತ್ತು. ಯುರೋಪ್ ಮತ್ತು ಅಮೆರಿಕ ಸೇರ್ಕೊಂಡು ರಷ್ಯಾದ ಈ $300 ಬಿಲಿಯನ್ ಮೊತ್ತದ ಫಾರೆಕ್ಸ್ ರಿಸರ್ವ್ ಅನ್ನ ಫ್ರೀಸ್ ಮಾಡಿಡ್ತು. ಇಷ್ಟು ಮಾತ್ರ ಅಲ್ಲ ಮಿತ್ರರೇ, ಈಗ ಅವ್ರೇನು ಚರ್ಚೆ ಮಾಡ್ತಾ ಇದ್ದಾರೆ ಕೇಳಿದ್ರೆ ಈ ರಷ್ಯಾದ $300 ಬಿಲಿಯನ್ ಹಣವನ್ನ ಉಕ್ರೇನ್ನ ರೀಬಿಲ್ಡಿಂಗ್ ಪ್ರೋಗ್ರಾಮ್ಗೆ ಬಳಸಿಕೊಳ್ಳಬೇಕು. ಇದನ್ನು ಯಾವ ಕಾರಣಕ್ಕೂ ಕೂಡ ರಷ್ಯಾಗೆ ವಾಪಸ್ ಕೊಡಬಾರದು ಅನ್ನುವಂತಹ ಚರ್ಚೆಯೂ ಕೂಡ ಇದೆ. ಇದು ಬಹಳ ಸಂಘರ್ಷದ ವಿಚಾರ ಆಗಿದೆ. ಯಾವಾಗ ಅಮೆರಿಕ ತನ್ನ ಡಾಲರ್ ಅನ್ನ ವೆಪನ್ ರೀತಿಯಲ್ಲಿ ಬಳಕೆ ಮಾಡಿಕೊಳ್ತೋ ಅದಾದ ಬಳಿಕ ಇಡೀ ವಿಶ್ವಕ್ಕೆ ಒಂದು ಆತಂಕ ಕಾಡೋದಕ್ಕೆ ಶುರುವಾಗಿದೆ. ಯಾಕೆ ಕೇಳಿದ್ರೆ ಇವತ್ತು ಬಹುತೇಕ ದೇಶಗಳು ತನ್ನ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಅನ್ನ ಅಥವಾ ಬ್ಯಾಂಕ್ ರಿಸರ್ವ್ಗಳನ್ನ ಅಮೆರಿಕದಲ್ಲಿ ಇನ್ವೆಸ್ಟ್ ಮಾಡಿಟ್ಟಿರ್ತಾ ಇದ್ವು. ಈಗ ರಷ್ಯಾಗೆ ಅಮೆರಿಕ ಯಾವ ರೀತಿಯಲ್ಲಿ ದ್ರೋಹ ಮಾಡಿದೆಯೋ ನಾಳೆ ನಮಗೂ ಕೂಡ ಅದೇ ರೀತಿಯಾಗಿ ದ್ರೋಹ ಮಾಡಬಹುದು ಎಂಬ ಭಾವನೆ ಅನೇಕ ದೇಶಗಳಿಗೆ ಬಂದಿದೆ. ಇದರ ಪರಿಣಾಮವಾಗಿ ಕೆಲವರು ನಿಧಾನವಾಗಿ ಅಮೆರಿಕದ ಡಾಲರ್ ಮೇಲಿನ ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡ್ತಾ ಇದ್ರೆ, ಭಾರತದಂತಹ ದೇಶಗಳು ಬಹಳ ವೇಗವಾಗಿ ಈ ಡಾಲರ್ ಎಂಬ ವಿಷವರ್ತುಲದಿಂದ ಹೊರಬರೋದಕ್ಕೆ ಶುರು ಮಾಡಿದವೆ. ಇತ್ತೀಚಿನ ಅಂಕಿ ಅಂಶಗಳಿದಾವಲ್ಲ, ಇದು ಅಮೆರಿಕಾಗೆ ಶಾಕಿಂಗ್ ಆಗಿದೆ. ಭಾರತದ ರಿಸರ್ವ್ ಬ್ಯಾಂಕ್ ಅಮೆರಿಕದ ಟ್ರೆಜರಿ ಬಾಂಡ್ಗಳಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಹೊಂದಿತ್ತು. ಬ್ಲೂಮ್ಬರ್ಗ್ ಡೇಟಾ ಪ್ರಕಾರ 2024ರಲ್ಲಿ ಭಾರತ ಅಮೆರಿಕದ ಟ್ರೆಜರಿ ಬಾಂಡ್ಗಳಲ್ಲಿ ಒಟ್ಟು $241.4 ಬಿಲಿಯನ್ ನಷ್ಟು ಹೂಡಿಕೆಯನ್ನ ಮಾಡಿಟ್ಟಿತ್ತು. ಆದರೆ ಕೇವಲ ಒಂದೇ ವರ್ಷದ ಅವಧಿಯಲ್ಲಿ ಭಾರತದ ರಿಸರ್ವ್ ಬ್ಯಾಂಕ್ ಅಮೆರಿಕದ ಟ್ರೆಜರಿಯಲ್ಲಿ ಇನ್ವೆಸ್ಟ್ ಮಾಡಿದಂತಹ $50 ಬಿಲಿಯನ್ ಮೊತ್ತವನ್ನ ಮಾರಾಟ ಮಾಡಿದೆ. ಅಂದ್ರೆ ಓವರ್ ಆಲ್ ಅಮೆರಿಕದ ಟ್ರೆಜರಿ ಬಾಂಡ್ಗಳಲ್ಲಿ ಭಾರತದ ಇನ್ವೆಸ್ಟ್ಮೆಂಟ್ ಇದೆಯಲ್ಲ, ಇದು 21% ಕಡಿಮೆ ಆಗಿದೆ. ಏನಿದು ಟ್ರೆಜರಿ ಬಾಂಡ್ಗಳು ಕೇಳಿದ್ರೆ ಅಮೆರಿಕದ ಸರ್ಕಾರ ಇಶ್ಯೂ ಮಾಡುವಂತಹ ಬಾಂಡ್ಗಳಿವು. ಬೇರೆ ಬೇರೆ ದೇಶಗಳು ಅಮೆರಿಕದ ಟ್ರೆಜರಿ ಬಾಂಡ್ಗಳಲ್ಲಿ ಇನ್ವೆಸ್ಟ್ ಮಾಡ್ತವೆ. ಇದಕ್ಕೆ ಪ್ರತಿಯಾಗಿ ಅಮೆರಿಕ ದೊಡ್ಡ ಪ್ರಮಾಣದಲ್ಲಿ ಬಡ್ಡಿಯನ್ನ ಕೂಡ ಕೊಡುತ್ತೆ. ಈ ಬಡ್ಡಿ ಇನ್ವೆಸ್ಟ್ಮೆಂಟ್ಗೆ ಲಾಭ ಆಗಿರುತ್ತೆ. ಇಷ್ಟು ವರ್ಷಗಳ ಕಾಲ ಅಮೆರಿಕದ ಟ್ರೆಜರಿ ಬಾಂಡ್ಗಳನ್ನ ಒಂದು ರೀತಿಯಲ್ಲಿ ಸೇಫ್ ಹೆವೆನ್ ಅಂತಲೇ ಭಾವಿಸಲಾಗಿತ್ತು. ಏನು ವ್ಯತ್ಯಾಸ ಆಗೋದಿಲ್ಲಪ್ಪ, ನಮ್ಮ ಇನ್ವೆಸ್ಟ್ಮೆಂಟ್ಗೆ ಸೇಫ್ಟಿ ಇರುತ್ತೆ ಅಂತ ವಿಶ್ವದ ಎಲ್ಲಾ ದೇಶಗಳು ಕೂಡ ಭಾವಿಸಿದ್ವು. ಆದ್ರೆ ಈಗ ಪರಿಸ್ಥಿತಿ ಬದಲಾಗ್ತಾ ಇದೆ. ಮೊದಲನೇದಾಗಿ ಅಮೆರಿಕ ಹಣವನ್ನ ವೆಪನ್ ರೀತಿಯಲ್ಲಿ ಬಳಸ್ಕೊಳ್ತಾ ಇದೆ. ನಾನು ಆಗ್ಲೇ ನಿಮಗೆ ರಷ್ಯಾದ ಉದಾಹರಣೆಯನ್ನ ಕೊಟ್ಟಿದ್ದೀನಿ. ಇದರ ಜೊತೆಗೆ ಮಿತ್ರರೇ, US ಸರ್ಕಾರದ ಸಾಲವೂ ಕೂಡ ಮಿತಿ ಮೀರ್ತಾ ಇದೆ. ಇದು ಕೂಡ ವಿಶ್ವಕ್ಕೆ ಒಂದು ರೀತಿಯ ಆತಂಕದ ವಿಚಾರ. ನಾಳೆ US ಆರ್ಥಿಕತೆ ಒಮ್ಮೆಗೆ ಕೊಲ್ಯಾಪ್ಸ್ ಆಗ್ಬಿಟ್ರೆ ಆಗ ಅದರ ನೇರ ಪರಿಣಾಮ ನಮ್ಮ ದೇಶಗಳ ಎಕಾನಮಿಯ ಮೇಲೂ ಕೂಡ ಬೀರುತ್ತಲ್ವಾ. ಜೊತೆಗೆ US ಟ್ರೆಜರಿ ಬಾಂಡ್ಗಳ ಬಡ್ಡಿಯ ದರದಲ್ಲೂ ಕೂಡ ಬಹಳ ಏರಿಳಿತ ಆಗ್ತಾ ಇದೆ. ಎಕ್ಸಿಸ್ಟಿಂಗ್ ಬಾಂಡ್ಗಳ ವ್ಯಾಲ್ಯೂ ಕೂಡ ಕಡಿಮೆ ಆಗ್ತಾ ಇದೆ. ಹೀಗಾಗಿ ವಿಶ್ವದ ಪ್ರಮುಖ ಎಕಾನಮಿಗಳು ಅಮೆರಿಕದ ಈ ಟ್ರೆಜರಿ ಬಾಂಡ್ಗಳ ಬದಲಿಗೆ ಚಿನ್ನದ ಮೊರೆ ಹೋಗ್ತಾ ಇದ್ದಾವೆ. ಈಗ ಭಾರತದ RBI ಕಳೆದ ಒಂದು ವರ್ಷದಲ್ಲಿ $50 ಬಿಲಿಯನ್ ಮೊತ್ತದ US ಟ್ರೆಜರಿಯನ್ನ ಮಾರಾಟ ಮಾಡಿದೆ. ಅದನ್ನೇನ್ ಮಾಡ್ತು? ಭಾರತಕ್ಕೆ ವಾಪಸ್ ತಂದು ಇಟ್ಕೊಂಡು ಸುಮ್ಮನೆ ಕೂರ್ತಾರಾ? ಖಂಡಿತವಾಗ್ಲೂ ಇಲ್ಲ. ಇದನ್ನ ಚಿನ್ನದಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಚಿನ್ನವನ್ನ ಖರೀದಿಸಿಡ್ತಾರೆ. ಗೋಲ್ಡ್ ರಿಸರ್ವ್ ಯಾವತ್ತಿದ್ರೂ ಕೂಡ ಬಹಳ ಸೇಫ್ ಆದಂತಹ ರಿಸರ್ವ್. ಇದರ ಮೇಲೆ ಯಾರೂ ಕೂಡ ಸ್ಯಾಂಕ್ಷನ್ ಅನ್ನ ಹೇರೋದಕ್ಕೆ ಸಾಧ್ಯ ಇಲ್ಲ, ಇದನ್ನ ಫ್ರೀಸ್ ಮಾಡೋದಕ್ಕೂ ಸಾಧ್ಯ ಇಲ್ಲ. ಹೀಗಾಗಿ ಭಾರತ ಚಿನ್ನವನ್ನ ಖರೀದಿ ಮಾಡೋದನ್ನ ವಿಪರೀತ ಪ್ರಮಾಣದಲ್ಲಿ ಜಾಸ್ತಿ
ಜಾಸ್ತಿ ಮಾಡಿದೆ. ಭಾರತದ ಒಟ್ಟಾರೆ ಗೋಲ್ಡ್ ರಿಸರ್ವ್ 880 ಟನ್ಗೆ ಏರಿಕೆ ಆಗಿದೆ. ಅಂದ್ರೆ ಓವರ್ ಆಲ್ ನಮ್ಮ ಫಾರೆಕ್ಸ್ ರಿಸರ್ವ್ ನಲ್ಲಿ ಚಿನ್ನದ ಪಾಲು 16.2% ನಷ್ಟಿದೆ. ಕೇವಲ ಭಾರತ ಮಾತ್ರ ಈ ಕೆಲಸವನ್ನ ಮಾಡ್ತಾ ಇಲ್ಲ. ಚೈನಾವೂ ಸಹ ಅಮೆರಿಕದ ತನ್ನ ಟ್ರೆಜರಿ ಬಾಂಡ್ಗಳಲ್ಲಿನ ಇನ್ವೆಸ್ಟ್ಮೆಂಟ್ ಅನ್ನ ವಾಪಸ್ ಪಡಿತಾ ಇದೆ. ಅಂಕಿ ಅಂಶಗಳ ಪ್ರಕಾರ ಯುಎಸ್ ಟ್ರೆಜರಿಯಲ್ಲಿ ಚೈನಾದ ಹೂಡಿಕೆ ಕಳೆದ 17 ವರ್ಷದಲ್ಲೇ ಅತ್ಯಂತ ಲೋಯೆಸ್ಟ್ ಆಗಿದೆ. ಇದಿಷ್ಟು ಮಾತ್ರ ಅಲ್ಲ, ಭಾರತದ RBI ಇನ್ನೊಂದು ಕೆಲಸಕ್ಕೂ ಕೂಡ ಕೈ ಹಾಕಿದೆ. ಅದೇನು ಕೇಳಿದ್ರೆ ತನ್ನ ಈ ರೂಪಿಯನ್ನ ವಿಪರೀತವಾಗಿ ಪ್ರಮೋಟ್ ಮಾಡೋದಕ್ಕೆ ಶುರು ಮಾಡಿದೆ. ಮುಂದಿನ ದಿನಗಳಲ್ಲಿ ಇದನ್ನ ಬ್ರಿಕ್ಸ್ ಕರೆನ್ಸಿಯ ಜೊತೆಗೆ ಲಿಂಕ್ ಮಾಡುವಂತಹ ಪ್ರಯತ್ನವೂ ಕೂಡ ಆರಂಭಗೊಂಡಿದೆ. ಇಷ್ಟು ದಿನಗಳ ಕಾಲ ಭಾರತದ ರಿಸರ್ವ್ ಬ್ಯಾಂಕ್ ಈ ರೂಪಿಯನ್ನ ಪೈಲಟ್ ಪ್ರೋಗ್ರಾಮ್ ಆಗಿ ಭಾರತದಲ್ಲಿ ಜಾರಿಗೆ ತಂದಿತ್ತು. ಈಗಾಗಲೇ 7 ಮಿಲಿಯನ್ ಜನ ಇದನ್ನ ಯೂಸ್ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಈ ಬ್ರಿಕ್ಸ್ ದೇಶಗಳ ಕರೆನ್ಸಿ ಇದೆಯಲ್ಲ, ಅದರ ಜೊತೆಗೆ ಇದನ್ನ ಲಿಂಕ್ ಮಾಡುವಂತಹ ಪ್ರೋಸೆಸ್ಗೆ RBI ಮುಂದಾಗ್ತಾ ಇದೆ. ಅಂತಹದೊಂದು ಪ್ರಪೋಸಲ್ ಅನ್ನ ಇಟ್ಟಿದೆ. ಈ ಬಾರಿ ಭಾರತ ಬ್ರಿಕ್ಸ್ ಶೃಂಗಸಭೆಯನ್ನ ಹೋಸ್ಟ್ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಈ ವಿಚಾರವಾಗಿ ಬಹಳ ದೊಡ್ಡ ನಿರ್ಧಾರ ಆಗುವಂತಹ ಸಾಧ್ಯತೆಗಳಿದಾವೆ. ಇದರಿಂದ ಏನಪ್ಪಾ ಲಾಭ ಆಗುತ್ತೆ ಕೇಳಿದ್ರೆ, ಈ ಬ್ರಿಕ್ಸ್ ದೇಶಗಳ ನಡುವಿನ ವ್ಯಾಪಾರ ಇದೆಯಲ್ಲ, ಅಲ್ಲಿ ಡಾಲರ್ಗಳ ಬಳಕೆ ಬಹಳ ಕಡಿಮೆ ಆಗುತ್ತೆ. ಲೋಕಲ್ ಕರೆನ್ಸಿಯಲ್ಲೇ ವ್ಯಾಪಾರ ನಡೆದು ಹೋಗುತ್ತೆ. ಇದನ್ನೆಲ್ಲ ಬಹಳ ಸೂಕ್ಷ್ಮವಾಗಿ ಅಮೆರಿಕ ಗಮನಿಸ್ತಾ ಇದೆ. ಇದೇ ಕಾರಣದಿಂದ ಭಾರತದಲ್ಲಿ ಅಮೆರಿಕದ ರಾಯಭಾರಿಯಾಗಿರುವಂತಹ ಸರ್ಗೇಯ್ ಗೋರ್ ಇತ್ತೀಚೆಗೆ RBI ಗವರ್ನರ್ ಅನ್ನ ಭೇಟಿಯಾಗಿರುವಂತಹದ್ದು. ಇತ್ತೀಚೆಗೆ RBI ಅಮೆರಿಕದ ಡಾಲರ್ ವಿರುದ್ಧವಾಗಿ ಕೈಗೊಳ್ತಾ ಇರುವಂತಹ ಕ್ರಮಗಳ ಬಗ್ಗೆ ಅವರು ಡಿಸ್ಕಸ್ ಮಾಡಿದ್ದಾರೆ. ಮಿತ್ರರೇ, ಇದು ಯಾವುದೂ ಕೂಡ ಭಾರತ ಅಮೆರಿಕದ ಡಾಲರ್ ಅನ್ನ ವಿರೋಧಿಸಿ ಮಾಡ್ತಾ ಇರುವಂತಹದ್ದಲ್ಲ. ಭಾರತದ ಇಂಟ್ರೆಸ್ಟ್ ಅನ್ನ ಕಾಪಾಡಿಕೊಳ್ಳುವ ಸಲುವಾಗಿ ಭಾರತ ಮಾಡ್ತಾ ಇರುವಂತಹದ್ದು. ಇದಕ್ಕೆಲ್ಲ ಯಾರಪ್ಪ ಕಾರಣ ಕೇಳಿದ್ರೆ ಅಮೆರಿಕವೇ ಕಾರಣವೇ ಹೊರತು ಭಾರತ ಅಲ್ಲ. ಅಮೆರಿಕ ಡಾಲರ್ ಅನ್ನ ವೆಪನೈಸ್ ಮಾಡದೇ ಇದ್ದಿದ್ರೆ ಯಾವ ದೇಶವೂ ಕೂಡ ಡಾಲರ್ ಬಗ್ಗೆ ಯೋಚನೆಯನ್ನೇ ಮಾಡ್ತಾ ಇರಲಿಲ್ಲ. ಈಗ ಹೇಗೆ ನಡೆದುಕೊಂಡು ಹೋಗ್ತಾ ಇದೆಯೋ ಅದೇ ರೀತಿಯಾಗಿ ನಡೆದುಕೊಂಡು ಹೋಗ್ತಾ ಇರ್ತಿತ್ತು. ಈಗ ಅಮೆರಿಕದ ಹುಚ್ಚಾಟದ ಕಾರಣದಿಂದಾಗಿ ಎಲ್ಲಾ ದೇಶಗಳಿಗೂ ಕೂಡ ಅಭದ್ರತೆ ಕಾಡ್ತಾ ಇದೆ. ನಾಳೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಆಗಬಹುದು. ಆ ಸಂದರ್ಭದಲ್ಲಿ ಅಮೆರಿಕ ಸಹಜವಾಗಿ ಪಾಕಿಸ್ತಾನಕ್ಕೆ ಬೆಂಬಲವಾಗಿ ನಿಂತುಕೊಳ್ಳಬಹುದು. ಭಾರತದ ಎಲ್ಲಾ ಫಾರೆಕ್ಸ್ ರಿಸರ್ವ್ ಅನ್ನ ಅಮೆರಿಕ ಫ್ರೀಸ್ ಮಾಡಿಟ್ರೆ ಭಾರತ ಏಕಾಏಕಿಯಾಗಿ ಸಂಕಷ್ಟಕ್ಕೆ ಸಿಕ್ಕಾಕೊಳ್ಳುತ್ತೆ. ಸಂಕಷ್ಟ ಮಾತ್ರ ಅಲ್ಲ, ನಮ್ಮ ಟೋಟಲ್ ವ್ಯವಸ್ಥೆಯೇ ತಲೆ ಕೆಳಗಾಗ್ಬಿಡುತ್ತೆ. ಒಂದು ಹಂತದಲ್ಲಿ ಭಾರತ ಮತ್ತು ಅಮೆರಿಕದ ನಡುವೆ ಇದು ಈಗ ಸದ್ಯಕ್ಕೆ ಶೀತಲ ಸಮರದ ಹಂತದಲ್ಲಿದೆ. ಮುಂದಿನ ದಿನಗಳಲ್ಲಿ ಇದು ಬಹುದೊಡ್ಡ ಸಂಘರ್ಷಕ್ಕೂ ಕೂಡ ಕಾರಣ ಆಗಬಹುದು. ಅಮೆರಿಕದ ಇತಿಹಾಸ ಇದನ್ನೇ ಹೇಳುತ್ತೆ. ಅದೇನು ಅಂತ ನಿಮಗೆ ಚಿಕ್ಕದಾಗಿ ಹೇಳಬೇಕಾದ್ರೆ, ಉದಾಹರಣೆಗೆ 2000ನೇ ಇಸವಿಯಲ್ಲಿ ಸದ್ದಾಂ ಹುಸೇನ್ ಯುರೋದಲ್ಲಿ ತನ್ನ ಆಯಿಲ್ ಟ್ರೇಡ್ ಅನ್ನ ಆರಂಭ ಮಾಡ್ತಾನೆ. ಇರಾಕ್ನ ಟೋಟಲ್ ಆಯಿಲ್ ಟ್ರೇಡ್ ಡಾಲರ್ನ ಬದಲಾಗಿ ಯುರೋದಲ್ಲಿ ಶುರುವಾಗುತ್ತೆ. ಇದು ಅಮೆರಿಕಾಗೆ ಹಿಡಿಸಲಿಲ್ಲ. ಹೀಗಾಗಿ 3 ವರ್ಷದಲ್ಲಿ ಅಂದ್ರೆ 2003ರಲ್ಲಿ ಅಮೆರಿಕ ಇರಾಕ್ ನೆಲಕ್ಕೆ ಕಾಲಿಡುತ್ತೆ. ಸೈನಿಕ ಕಾರ್ಯಾಚರಣೆ ಆಗುತ್ತೆ. ಸದ್ದಾಂ ಹುಸೇನ್ ನನ್ನ ಅಧಿಕಾರದಿಂದ ಕಿತ್ತೊಗೆಯುತ್ತೆ. ಗಡಾಫಿಗಾಗಿದ್ದೂ ಕೂಡ ಇದೆ. ಗಡಾಫಿ ಡಾಲರ್ನ ಬದಲಾಗಿ ಗೋಲ್ಡ್ ಅನ್ನ ಹೆಚ್ಚು ಪ್ರಮೋಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. 2011ರಲ್ಲಿ ನ್ಯಾಟೋ ಗಡಾಫಿಯನ್ನ ಮುಗಿಸುತ್ತೆ. ನಿಮಗೆ ತೀರಾ ಇತ್ತೀಚಿನ ಉದಾಹರಣೆಯನ್ನ ಕೊಡಬೇಕು ಅಂತಂದ್ರೆ ನಿಕೋಲಸ್ ಮದುರೋನೇ ಇದಾರಲ್ಲ. ಮದುರೋ ಯುವಾನ್ ಅನ್ನ ಹೆಚ್ಚು ಪ್ರಮೋಟ್ ಮಾಡಿ ತನ್ನ ಆಯಿಲ್ ಟ್ರೇಡ್ ಅನ್ನ ಚೈನಾದ ಯುವಾನ್ ನಲ್ಲಿ ನಡೆಸೋದಕ್ಕೆ ಶುರು ಮಾಡ್ತಾರೆ. ಇದರಿಂದಾಗಿ ನಿಕೋಲಸ್ ಮದುರೋ ಕತೆ ಏನಾಯ್ತು? ಈಗಲೂ ಮಿತ್ರರೇ, ಬ್ರಿಕ್ಸ್ನ ದೇಶಗಳು ಡಾಲರ್ನಿಂದ ಬಹಳ ದೂರ ಸರಿತಾ ಇದ್ದಾವೆ. ಅದರಲ್ಲೂ ಮುಖ್ಯವಾಗಿ ಭಾರತದಂತಹ ದೈತ್ಯ ದೇಶ, ಸಪ್ಲೈ ಚೈನ್ ನಲ್ಲಿ ಬಹಳ ಇಂಪಾರ್ಟೆಂಟ್ ರೋಲ್ ಅನ್ನು ನಿಭಾಯಿಸುವಂತಹ ಒಂದು ದೇಶ ಡಾಲರ್ನಿಂದ ದೂರ ಆಗ್ತಾ ಇದೆ ಅಂತಂದ್ರೆ ಅದನ್ನ ಸಹಿಸಿಕೊಳ್ಳೋದಕ್ಕೆ ಅಮೆರಿಕಾಗೆ ಸಾಧ್ಯವೇ ಇಲ್ಲ. ಹೀಗಾಗಿ ಡಾಲರ್ ವಿಚಾರ ಭವಿಷ್ಯದಲ್ಲಿ ಭಾರತ ಮತ್ತು ಅಮೆರಿಕದ ಸಂಘರ್ಷದ ಕೇಂದ್ರ ಬಿಂದು ಆದರೂ ಕೂಡ ಆಶ್ಚರ್ಯ ಇಲ್ಲ. ಈ ಹಿಂದೆಯೇ ಟ್ರಂಪ್ ಒಂದು ಎಚ್ಚರಿಕೆ ಕೊಟ್ಟಿದ್ರು, ಬ್ರಿಕ್ಸ್ನ ದೇಶಗಳು ಡಾಲರ್ ವಿರುದ್ಧವಾಗಿ ನಿಂತ್ಕೊಂಡಿದ್ದೆ ಆದ್ರೆ 10% ಟ್ಯಾರಿಫ್ ಆಗ್ತೀನಿ ಅಂತ. ಅದು 10 ಆಗಬಹುದು, 20 ಆಗಬಹುದು, 100% ಬೇಕಾದರೂ ಆಗಬಹುದು. ಮಿತ್ರರೇ, ಈ ವಿಚಾರವಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಭಾರತ ಡಿ-ಡಾಲರೈಸೇಷನ್ ಅತ್ತ ಹೆಜ್ಜೆ ಹಾಕ್ತಾ ಇರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ